ಪಿ ಎಫ್ ವಿಡ್ರಾ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ತಲೆ ಕೆಡಿಸ್ಕೊಬೇಡಿ, ನಾನು ಹೇಳೋ ಸಿಂಪಲ್ ಸ್ಟೆಪ್ನ ಫಾಲೋ ಮಾಡಿ ಸಾಕು, ಅಪ್ಲೈ ಮಾಡ್ಕೋಬೋದು. ಫಸ್ಟ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಅಥವಾ ಬ್ಲ್ಯಾಂಕ್ ಚೆಕ್, ಅದ್ರ ಮೇಲೆ ಕ್ಯಾನ್ಸಲ್ಡ್ ಅಂತ ಬರ್ದಾಕಿ ಬ್ಲ್ಯಾಂಕ್ ಚೆಕ್ ಮೇಲೆ ಸೇಫ್ಟಿ ಪರ್ಪಸ್ಗೆ. ಆಮೇಲೆ ಫೋಟೋ ತಗೊಳ್ಳಿ. ಫೋಟೋ ಸೈಜ್ ಬಂದುಬಿಟ್ಟು ಮಿನಿಮಮ್ 100 KB ಇರಬೇಕು, ಮ್ಯಾಕ್ಸಿಮಮ್ 500 KB ಇರಬೇಕು. ಓಕೆನಾ? ನೆಕ್ಸ್ಟ್ ಇದು ನಂದು ಇನ್ಫೋ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಂತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ಯಾರ್ಯಾರು ಯೂಸ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಗೂಗಲ್ ಕ್ರೋಮಲ್ಲಿ ಮೆಂಬರ್ ಹೋಮ್ ಅಂತ ಟೈಪ್ ಮಾಡಿ, ಕೆಳಗಡೆ ಮೆಂಬರ್ ಹೋಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ಲೋಸ್ ಅಲರ್ಟ್ ಅಂತ ಇರುತ್ತೆ, ಅದು ಕ್ಲೋಸ್ ಮಾಡ್ಕೊಳ್ಳಿ. ಮೇಲೆ 3 ಡಾಟ್ಸ್ ಏನು ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೊಳ್ಳಿ. ಯಾಕಂತಂದರೆ ವಿಷನ್ ಎಲ್ಲ ಕ್ಲಿಯರ್ ಆಗಿರುತ್ತೆ ನೋಡೋದಕ್ಕೆ. ಫೋನಲ್ಲಿ ನೀವು ಅಪ್ಲೈ ಮಾಡ್ತಿದ್ರೆ ಕೆಳಗಡೆ UAN ಪಾಸ್ವರ್ಡ್ ಅಂತ ಇರುತ್ತೆ, ನಿಮ್ಮದು UAN ನಂಬರ್, ಪಾಸ್ವರ್ಡ್ ಹಾಕಿ ಕೆಳಗಡೆ ಕ್ಯಾಪ್ಚಾ ಒಂದು ಇರುತ್ತೆ, ಕ್ಯಾಪ್ಚಾ ಒಂದು ಎಂಟ್ರಿ ಮಾಡಿಕೊಂಡು ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನಿಮಗೊಂದು ಪಾಸ್ವರ್ಡ್ OTP ಬರುತ್ತೆ. OTP ಒಂದು ಎಂಟರ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಯಾಪ್ಚಾ ಆ್ಯಸ್ ಇಟ್ ಈಸ್ ಅದೇನಿರುತ್ತೆ ಅದನ್ನು ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಅಂತ ಇದೆ ಅಲ್ವಾ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಮೇಲೆ ನಿಮ್ಮದು PF ಅಕೌಂಟ್ ಪ್ರೊಫೈಲ್ ಏನಿರುತ್ತಲ್ಲ ಆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ನೀವು ನೋಡ್ಬೋದು, ನಿಮ್ಮ PF ರಿಲೇಟೆಡ್ ಏನೇನು ಇರುತ್ತೆ ಇನ್ಫಾರ್ಮೇಷನ್ ಅದನ್ನೆಲ್ಲ ನೋಡ್ಬೋದು. ಮೇಲೆ ಮೆಂಬರ್ ಹೋಮ್ ಅಂತಿದೆ, ವ್ಯೂ ಅಂತಿದೆ, ಮ್ಯಾನೇಜ್ ಅಕೌಂಟ್ಸ್ ಆನ್ಲೈನ್ ಸರ್ವಿಸ್ ಅಂತ ಇದೆ ಅಲ್ವಾ, ಆನ್ಲೈನ್ ಸರ್ವಿಸ್ ಮೇಲೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಕ್ಲೈಮ್ ಫಾರ್ಮ್ ಅಂತ ಇರುತ್ತೆ, ಕ್ಲೈಮ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಇರುತ್ತೆ, ಬ್ಯಾಂಕ್ IFSC ಕೋಡು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಇರುತ್ತೆ. ಜಸ್ಟ್ ಇಲ್ಲಿ ನೀವು ಮ್ಯಾನ್ಯುವಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಅಲ್ಲಿ ವೆರಿಫೈ ಅಂತಿದ್ದಾರೆ, ಅಲ್ಲಿ ನಿಮ್ಮ ನಂಬರ್ ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಎಸ್ ಅಂತ ಕೊಟ್ಕೊಳ್ಳಿ. ಎಸ್ ಅಂತ ಕೊಟ್ಕೊಂಡ್ಮೇಲೆ ನಿಮಗೆ ಗ್ರೀನ್ ಟಿಕ್ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಪ್ರೊಸೀಜರ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೀಗ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ಈ ಪೇಜಲ್ಲಿ ಕೆಳಗಡೆ ಐ ವಾಂಟ್ ಅಪ್ಲೈ ಫಾರ್ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು PF ಅಡ್ವಾನ್ಸ್ ಫಾರಮ್ 31 ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಕೆಳಗಡೆ ಓಪನ್ ಆಗುತ್ತೆ ಅಪ್ಲಿಕೇಶನ್. ಕೆಳಗಡೆ ಸೆಲೆಕ್ಟ್ ಸರ್ವಿಸಸ್ ಅಂತಿದೆ. ಸೊ ಸೆಲೆಕ್ಟ್ ಸರ್ವಿಸಸ್ಸಲ್ಲಿ ನಿಮ್ಮ ಆರ್ಗನೈಜೇಷನ್, ನೀವು ಎಲ್ಲೆಲ್ಲಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ಲೀಸ್ಟ್ ಎಲ್ಲ ಇಲ್ಲಿ ಇರುತ್ತೆ. ನೀವು ಯಾವ ಕಂಪ್ನಿದು ವಿಡ್ರಾ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅದನ್ನು ವಿಡ್ರಾ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ರೀಸನ್ ಕೇಳುತ್ತೆ, ಯಾವ ರೀಸನಿಗೆ ನೀವು ಡ್ರಾ ಮಾಡ್ತಿದ್ರಂತ. ಸೊ ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋಬೇಡಿ. ಇದರಲ್ಲಿ ಇಲ್ನೆಸ್ ಅಂತ ಏನಿದೆ ಅಲ್ಲ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇಗನೆ ವಿಡ್ರಾ ಮೀನ್ಸ್ ಅಮೌಂಟು ಬೇಗನೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಕೆಳಗಡೆ ಅಮೌಂಟು ಎಷ್ಟು ಬೇಕಾಗಿರುತ್ತೆ ಅಷ್ಟು. ನಿಮ್ಮದು ಎಂಪ್ಲಾಯ್ ಶೇರ್ ಏನಿರುತ್ತಲ್ಲ ಅದನ್ನು ಮಾತ್ರ ನಾವು ವಿಡ್ರಾ ಮಾಡ್ಕೋಬೋದು ಇಲ್ಲಿ. ಓಕೆನಾ? ಎಂಪ್ಲಾಯರ್ ಶೇರ್ ಬರೋಲ್ಲ ಇಲ್ಲಿ. ಸೊ ಅಮೌಂಟ್ ಹಾಕ್ಕೊಳ್ಳಿ. ಅಮೌಂಟ್ ಹಾಕೊಂಡ್ಮೇಲೆ ಕೆಳಗಡೆ ನಿಮ್ಮದು ಎಂಪ್ಲಾಯ್ ಅಡ್ರೆಸ್ ಅಂತ ಇರುತ್ತೆ, ಆ್ಯಸ್ ಪರ್ ಯುವರ್ ಆಧಾರ್ ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಅದ್ರ ಥ್ರೂ ಹೋಗ್ರಿ. ನಿಮ್ಮ ಪಿನ್ ಕೋಡ್ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಹಾಕಿ. ನಾನು ಇಲ್ಲಿ ಹಾಕ್ತಿಲ್ಲ, ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ. ಇದು ಹಾಕಿದ ಮೇಲೆ ಕೆಳಗಡೆ ಅಪ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಆಫ್ ಚೆಕ್ ಆರ್ ಪಾಸ್ಬುಕ್ ಅಂತ ಇದೆಯಲ್ಲ ಅಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಪ್ರೀವಿಯಸ್ಸಾಗಿ ಹೇಳಿದ ಹಾಗೆ ಫೋಟೋ ತಗೊಂಡಿದ್ರಲ್ಲ ಅದು ಯಾವುದಾದ್ರೂ ಒಂದು ಫೋಟೋನ ಹಾಕಿ, ಆ ಸೈಜ್ ಒಂದು ಇನ್ಶೂರ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡುವಾಗ. ಮಾಡ್ಕೊಂಡ್ಮೇಲೆ ಕೆಳಗಡೆ ಏನು ಟಿಕ್ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಗೆಟ್ ಆಧಾರ್ OTP ಅಂತ ಇದೆ. ಸೊ ಆ ಒಂದು ಆಪ್ಷನಲ್ಲಿ ಹೋದರೆ ನೆಕ್ಸ್ಟ್ ಪೇಜಿಗೆ ತೊಗೊಂಡೋಗುತ್ತೆ. ಅಲ್ಲಿ ಏನಿರಲ್ಲ ನಿಮಗೊಂದು OTP ಬರುತ್ತೆ, ಆ OTPನ ನೀವು ಆ್ಯಡ್ ಮಾಡ್ಕೋಬೋದು. OTPನ ಆ್ಯಡ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಏನಿದೆಯಲ್ಲ ಲೋಕಲ್ PF ಆಫೀಸ್ ಏನಿರುತ್ತಲ್ಲ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಹೋಗುತ್ತೆ. ಸೊ ವಿತಿನ್ 7 days ಆರ್ 20 days ನಿಮ್ಮ ಅಕೌಂಟಿಗೆ ನಿಮ್ಮ ಅಮೌಂಟು ಬರುತ್ತೆ. ಓಕೆನಾ? ಥ್ಯಾಂಕ್ ಯು.